ಆದರೆ ಭಾರ್ಗವಿ ನನ್ನ ಅರ್ಥ ಮಾಡ್ಕೊಳ್ದೆ ಈ ಮುಳ್ಳಿನ ಥರ ಚುಚ್ತಾ ಇದ್ದಾರಲ್ಲ ಚಿಕ್ಕು. ನಿನ್ನ ಪುಣ್ಯ, ನೀನು ಮಾಡಿರೋ ಕೆಲಸಕ್ಕೆ ಅವಳು ಚಾಕುನೋ ಕತ್ತಿನೋ ತಗೊಂಡು ಚುಚ್ಚಬೇಕಾಗಿತ್ತು. ಪಾಪ ಬರೀ ಮಾತಲ್ಲಿ ಚುಚ್ತಾ ಇದ್ದಾಳೆ ಅಷ್ಟೇ. ಈಗ ನೀನೇ ಯೋಚನೆ ಮಾಡು. ಪಾಪ ಹುಡುಗಿ ಗೊತ್ತಿಲ್ದಾನೆ ನೀನು ತಾಳಿ ಕಟ್ಟಿದ್ಯಾ, ಆದ್ರೂ ಅವಳು ಸುಮ್ಮನೆ ಇದ್ಲು. ಯಾಕೆ ಹೇಳು? ನಿನ್ನ ಮೇಲಿದ್ದಿದ್ದ ನಂಬಿಕೆ. ನೀನು JP ಪಾಟೀಲ್ ಮಗ ಅನ್ನೋ ಸತ್ಯನ ಮುಚ್ಚಿಟ್ಟಿದ್ದೆ. ಆ ಸತ್ಯ ಅವಳು ಗೊತ್ತಾದ್ಮೇಲೆ ಕೋಪ ಬರ್ದೇ ಇರತ್ತಾ? ಅರ್ಜುನ್, ಹೇಳಿ ಅದಕ್ಕೆ. ಹೊಸ್ದಾಗ್ ಮದ್ವೆ ಆಗಿರೋನು ಹೆಂಡತಿನ್ ಬಿಟ್ಟು ಒಬ್ನೇ ಕೂತಿದ್ಯಲ್ಲ, ಎಲ್ಲಿ ನಿನ್ ಹೆಂಡತಿ? ಇಷ್ಟೊತ್ತು ಅಲ್ಲೇ ಇದ್ರು, ಬಹುಶಃ ರೂಮ್ಗೆ ಹೋದ್ರು ಅನ್ಸತ್ತೆ. ಯಾಕೋ ಅರ್ಜುನ್, ಏನಾಯ್ತು? ಹೋಗ್ಲಿ ಬಿಡು, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅದಕ್ಕೆ, ಯಾವುದು ಸರಿ ಹೋಗಲ್ಲ. ನನ್ನ ಅವ್ರ ಮಧ್ಯೆ ಯಾವತ್ತೂ ಸರಿ ಹೋಗ್ತಿರೋ ಹಾಗೆ ಮನಸ್ತಾಪ ಆಗಿದೆ. ಇಂಥ ಟೈಮಲ್ಲಿ ಅಣ್ಣ ಇದ್ದಿದ್ರೆ ಚೆನ್ನಾಗಿರೋದು. ಏನೇ ಹೇಳಿ, ನಾನು ಅಣ್ಣ ತುಂಬ ಮಿಸ್ ಮಾಡ್ತಿದ್ದೀನಿ. ಇವನೇನಪ್ಪ ಸೀದಾ ನನ್ ಬುಡಕ್ಕೆ ಬರೋ ಹಾಕಿತಾನೆ. ಹೋಗ್ಲಿ ಬಿಡು, ಅವನ್ ಯಾವ್ದೋ ಮೀಟಿಂಗ್ ಅಲ್ಲಿರ್ತಾನೆ. ಮೀಟಿಂಗ್ ಮುಗಿದ ತಕ್ಷಣ ನಾನೇ ಅವನಿಗೆ ವಿಷಯ ತಿಳಿಸ್ತೀನಿ. ಬೇಡ ಅದಕ್ಕೆ, ಪಾಪ ಅವನ ಕೆಲಸ ಮುಗಿಸ್ಕೊಂಬರ್ಲಿ. ಅವನ್ ಇಲ್ದಿರೋದೇನ್ ನನ್ನ ಪುಣ್ಯ. ಇದ್ದಿದ್ರೆ ಭಾರ್ಗವಿ ಭಾರ್ಗವಿ ಅಂತ ಹೊಣೆ ಚಚ್ಕೊಂಡ್ ಅಳ್ತಿದ್ದ. ಅವನು ಬರೋ ಅಷ್ಟರಲ್ಲಿ ಇವಳನ್ನ ಮನೆಯಿಂದ ಆಚೆ ಹಾಕ್ಬೇಕು. ಅರ್ಜುನ್, ಚರಣ್ ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ಅವನ್ ಪರವಾಗಿ ನಾನಿದ್ದೀನಿ. ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳ್ಕೊ, ನಾನ್ ಭಾರ್ಗವಿ ಜೊತೆ ಮಾತಾಡ್ತೀನಿ. ಏನಂತ ಹೇಳಿ ಅದಕ್ಕೆ? ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ, ಆದ್ರೆ ಈಗ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾವೆಲ್ಲಿ ದೂರ ಆಗ್ಬಿಡ್ತೀವೋ ಅನಿಸ್ತಿದೆ. ಅಲ್ಲ, ಡ್ಯಾಡ್ ಯಾಕೆ ಹೀಗೆ ಮಾತಾಡಿದ್ರು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅದಕ್ಕೆ. ನಂಗೂ ಕನ್ಫ್ಯೂಸ್ ಆಗೋಯ್ತು ಅರ್ಜುನ್, ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಡ್ಯಾಡ್ ಮಾತು ಕೇಳಿ ಭಾರ್ಗವಿನೂ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅಲ್ಲ, ಅವರಿಬ್ಬರಿಗೆ ಹೇಗೆ ನಾನು ಅರ್ಥ ಮಾಡ್ತೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿನ್ನ ಮಾತನ್ನೇ ನಂಬಲ್ಲ ಅಂದ್ಲ ಅವಳು. ತಪ್ಪು ತಾನೇ ಇದು? ಅಯ್ಯೋ, ಹಾಗೇನಿಲ್ಲ ಅದಕ್ಕೆ. ಪಾಪ ಅವ್ರ ಮನೆ ಬಿಟ್ಟು ನನ್ನ ನಂಬ್ಕೊಂಡ್ ಬಂದಿದ್ದಾರೆ. ನಾನು JP ಮಗ ಅಂತ ಗೊತ್ತಾದ್ಮೇಲೆ ಪಾಪ ಆತಂಕ ಆಗಿರ್ತಾರಲ್ವಾ. ನೀನ್ ನೋಡು, ಎಷ್ಟು ಪಾಪದವನು, ಎಲ್ಲರ ಬಗ್ಗೆನೂ ಎಷ್ಟು ಕಾಳಜಿ ತೋರಿಸ್ತೀಯ. ಆದ್ರೆ ಅವಳು ನೋಡು, ಕೋಪ ಮಾಡ್ಕೊಂಡು ರೂಮಲ್ಲಿ ಕೂತಿದ್ದಾಳೆ. ನಿನ್ ಮೇಲ್ ಅಷ್ಟು ಪ್ರೀತಿ ಇದ್ದಿದ್ರೆ ನಿನ್ನ ಅರ್ಥ ಮಾಡ್ಕೋತಾ ಇದ್ಲು ತಾನೆ? ಕೆಲವು ಹುಡುಗಿರು ಇಷ್ಟೇ ಅರ್ಜುನ್, ಪ್ರೀತಿ ಮಾಡ್ಬೇಕಾದ್ರೆ ಎಲ್ಲ ಚೆನ್ನಾಗಿರ್ತಾರೆ, ಮದ್ವೆ ಆದ್ಮೇಲೆನೆ ಹೀಗಾಡೋದು. ಅದಕ್ಕೆ ಭಾರ್ಗವಿ ಆ ಥರದ ಹುಡುಗಿ ಅಲ್ಲ. ಯಾಕಂದ್ರೆ ತಪ್ಪು ನನ್ನಿಂದಾನೇ ಆಗಿರೋದಲ್ವಾ. ಬೇಜಾರ್ ಮಾಡ್ಕೋಬೇಡ ಬಿಡು, ನಿನ್ ಮೇಲಿರೋ ಪ್ರೀತಿಯಿಂದ ಹಾಗೆ ಹೇಳ್ದೆ ಅಷ್ಟೆ. ಐ ಆಮ್ ಸಾರಿ ಅರ್ಜುನ್. ಅದಕ್ಕೆ ನೀವು ನನ್ನ ಹತ್ರ ಸಾರಿ ಕೇಳ್ತಾ ಇದ್ದೀರ. ಈ ಮನೇಲಿ ನನ್ನ ಮೇಲೆ ಪ್ರೀತಿ ಕಾಳಜಿ ಎಲ್ಲ ತೋರಿಸೋದು ನೀವೊಬ್ಬರೇ. ಅದಕ್ಕೆ ಒಂದ್ಸಲ ಭಾರ್ಗವಿಯವ್ರ ಜೊತೆ ಮಾತಾಡ್ತೀರಾ? ಖಂಡಿತ. ನನ್ನ ತಂಗಿ ಜೊತೆ ನಾನ್ ಮಾತಾಡಕ್ಕೆ ನೀನ್ ಹೇಳ್ಬೇಕೇನೋ? ತಂಗಿನ? ಏ, ನಿನ್ ಹೆಂಡತಿ ನನ್ನ ತಂಗಿನೇ ಅಲ್ವೇನೋ? ಮಾತಾಡ್ತೀನಿ, ನೀನೇನು ಯೋಚನೆ ಮಾಡ್ಬೇಡ. ಅವಳ ಜೊತೆ ಮಾತಾಡಿ ಅರ್ಥ ಮಾಡ್ಸೋದಾ?
ಅವಳಾಗವಳೆ ಈ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡ್ತೀನಿ. ಅಲ್ಲ ಜೆಪಿ, ನೀವ್ ಹೀಗ್ ಮಾಡಿದ್ದು ನಂಗೆ ಸ್ವಲ್ಪನೂ ಸರಿ ಅನಿಸ್ತಾ ಇಲ್ಲ. ಯಾಕೆ ಹೀಗ್ ಮಾಡಿದ್ರಿ ಜೆಪಿ? ನಾನೇನ್ ಮಾಡಿದೆ? ಏನ್ ಹೀಗ್ ಹೇಳ್ತಾ ಇದ್ದೀರಾ? ವಂದನ ಈ ಮನೆ ಸೊಸೆ, ಅದನ್ ಬಿಟ್ಟು ಆ ಕೊಂಪೆನಲ್ಲಿರೋ ಭಾರ್ಗವಿನ ನಮ್ಮನೆ ಸೊಸೆ ಅಂತ ಹೇಳ್ತಾ ಇದ್ದೀರಲ್ಲ, ನನಗೆ ಖಂಡಿತವಾಗ್ಲೂ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನೇನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ ನಿರ್ಮಲಾ. ಅಲ್ಲ ಜೆಪಿ, ನನ್ನ ವೈರಿನ ಎದುರುಗಡೆ ತಂದು ನಿಲ್ಸಿ ಇವಳೇ ನಿಮ್ ಸೊಸೆ ಅಂತ ಅಂದಾಗ ಹೆತ್ತು ಮಗ ಅಂತೂ ಲೆಕ್ಕಿಸ್ದೆ, ಕತ್ತಿಸ್ಕಿ ಸಾಯಿಸ್ದೆ ಅವಳನ್ನ ನಗ್ತಾ ಬರಮಾಡ್ಕೊಂಡಲ್ಲ. ಏನಕ್ಕೆ? ಇದನ್ನೆಲ್ಲ ಪ್ಲಾನ್ ಇಲ್ದೆ ಮಾಡಿದೀನಿ ಅನ್ಕೊಂಡ್ಯಾ? ಪ್ಲಾನಾ? ಏನ್ ಜೆಪಿ ಅದು? ನೀವೆಲ್ಲ ಬರೀ ವಂದನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆದ್ರೆ ನಾನು ನನ್ನ ಲಾಭದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಕೆಲಸನೇ ಜೀವನ ಅಂತ ಅನ್ಕೊಂಡಾಗ ನಮಗ್ ಗೊತ್ತೋ ಗೊತ್ತಿಲ್ದೇನೋ ನಮ್ಮ ಜೀವನ ಆ ಕೆಲಸದ ಸುತ್ತಾ ಇರುತ್ತೆ. ಅದೇ ರೀತಿ ಈಗ ವಿಕ್ಕಿ ಸಂಧ್ಯಾ ಕೇಸು ನನ್ನ ಜೀವನದ ಸುತ್ತಾ ಇದೆ. ನನ್ನ ಶಕ್ತಿ ಗೆಳೆತನನ ಕ್ವಶನ್ ಮಾಡ್ತಾ ಇದೆ, ನನ್ನನ್ನ ಚಾಲೆಂಜ್ ಮಾಡ್ತಾ ಇದೆ. ಸಂಧ್ಯಾ ಅದ್ರ ಬಗ್ಗೆ ನನಗೆ ಯಾವ ಅನುಕಂಪನೂ ಇಲ್ಲ. ಹಾಗೆ ಅಂತ ವಿಕ್ಕಿನ ಸುಮ್ಮನೆ ಬಿಟ್ಬಿಡಕ್ಕಾಗಲ್ಲ. ಅವನನ್ನ ಬಚಾವ್ ಮಾಡಿದ್ರೆ ನನ್ನ ಜೀವನ ಅಭಿವೃದ್ಧಿ ಆಗುತ್ತೆ. ಅಲ್ಲ ಜೆಪಿ, ವಿಕ್ಕಿನ ಬಚಾವ್ ಮಾಡೋದಕ್ಕೂ ಆ ಭಾರ್ಗವಿನ ನಮ್ಮ ಮನೆ ಒಳಗೆ ಸೇರಿಸ್ಕೊಳ್ಳೋದಕ್ಕೂ ಏನ್ ಸಂಬಂಧ ಜೆಪಿ? ಮೊಲೇಷನ್ ಕೇಸ್ಗೆ ಅಷ್ಟು ಹಾರಾಡ್ದವಳು ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸುಮ್ಮನೆ ಇರ್ತಾಳ? ಆಗಿರೋ ಜಡ್ಜ್ಮೆಂಟ್ಗೆ ಅಪೀಲ್ಗೆ ಹೋಗ್ತಾಳೆ. ಪ್ರತಿ ಕ್ಷಣನೂ ವಿಕ್ಕಿನ ಹೇಗ್ ಸಿಕ್ಕಾಕಿಸ್ಬೋದು ಅಂತ ಕಾಯ್ತಾ ಇರ್ತಾಳೆ. ಒಂದ್ಸಲ ಕಾಲ್ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ? ಪದೇ ಪದೇ ಕಾಲ್ ಮಾಡಿ ನನ್ನ ಪ್ರಾಣ ಹೇಳ್ತಾಳೆ ಅವಳು. ಛೇ, ಬಂದ್ಯಾ? ಬಾಬಾ ಬಾಬಾ. ಅಯ್ಯಯ್ಯೋ, ಇದೇನೋ ಇದಿನ್ನು ಈ ಡ್ರೆಸ್ ಅಲ್ಲೇ ಇದೆಯಾ? ಹೋಗು ಹೋಗು, ಪಂಚ ಶರ್ಟ್ ಹಾಕೊಂಬ, ಹೋಗು ಬೇಗ. ಚಿಕ್ಕು, ಏನಿದೆಲ್ಲ? ಏಕೆ ಶಾಕ್ ಆಯ್ತಾ? ಆಗ್ಲಿಂತಾನೆ ಇದನ್ನೆಲ್ಲ ರೆಡಿ ಮಾಡಿರೋದು ನಾನು. ಪಾಪ ಚರಣ್ ಇದ್ರೆ ಇನ್ನೂ ಚೆನ್ನಾಗಿ ರೆಡಿ ಮಾಡಿರೋನು. ನನಗೆ ಎಷ್ಟು ತಿಳುವಳಿಕೆ ಇದೆಯೋ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು. ಅಡ್ಜಸ್ಟ್ ಮಾಡ್ಕೊಳಪ್ಪ. ಇದೇನ್ ಚಿಕ್ಕು, ಇಂಥ ಸಮಯದಲ್ಲಿ ಈ ಸಂಭ್ರಮ ಬೇಕಾ? ಹಾ, ಈ ಸಮಯದಲ್ಲಿ ಇದೆಲ್ಲ ಬೇಕಾಗಿರೋದು. ಹೊಸದಾಗಿ ಮದ್ವೆ ಆಗಿದ್ದೀರಾ, ಗೋಡೆ ಗಂಟಿದ್ದ ಹಲ್ಲಿ ತರ ಯಾವಾಗೂ ಜೊತೆಯಾಗೇ ಇರಬೇಕು. ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರ್ಬೇಕು. ನಿಮ್ಮ ಮಧ್ಯೆ ಮೂಗು ತೋರಿಸಿ ಸಂಬಂಧನ ಹಾಳು ಮಾಡೋದಕ್ಕೆ ನೀವು ಯಾರಿಗೂ ಅವಕಾಶನೇ ಕೊಡಬಾರ್ದು. ಇದನ್ನೆಲ್ಲ ಅರ್ಥ ಮಾಡ್ಕೊಂತಾನೆ ಆಕಾಶನೇ ಕಳಚಿ ನಿನ್ ತಲೆ ಮೇಲೆ ಬಿದ್ದೋ ಒಂಥರ ಇದೆಯಲ್ಲ. ಚಿಕ್ಕು, ನನ್ನ ಭಾರ್ಗವಿ ಮದ್ವೆ ಆಗಿರೋದು ಮನೇಲಿ ಯಾರಿಗೂ ಇಷ್ಟ ಇಲ್ವಲ್ಲ. ಆದ್ರೂ ನಾವು ಮನೆ ತುಂಬಿಸ್ಕೊಂಡಿದೀವಲ್ಲ, ಹಾಗೇನೆ ಸಂಸಾರನ ಶುರು ಮಾಡು. ಅರ್ಜುನ್, ಯಾರಿಗೂ ಎದುರು ಅವಶ್ಯಕತೆ ಇಲ್ಲ. ಅಲ್ಲ ಚಿಕ್ಕು, ಎಲ್ರೂ ಬೇಜಾರಲ್ಲಿರುವಾಗ ನಾವು ಮಾತ್ರ ಸಂಭ್ರಮ ಪಡೋದು ಸರಿನಾ? ಸಮಸ್ಯೆಗಳು ಹೆಚ್ಚಾಗ್ತಾನೆ ಹೋಗ್ತಾವಲ್ವಾ? ಅರ್ಜುನ್, ಈ ಗುಲಾಬಿ ನಿನಗಿಷ್ಟ ಇರ್ಬೋದು, ನನಗಿಷ್ಟ ಇಲ್ದಾನೆ ಇರ್ಬೋದು, ಆದರೆ ಅದು ತನ್ನ ಸುವಾಸನೆ ಬೀರದೆ ಇರತ್ತಾ? ಇಲ್ಲ. ಹಾಗೇನೆ ಇದು ಕೂಡ. ಭಾರ್ಗವಿ ಒಳ್ಳೆ ಹುಡುಗಿ, ಅವಳಂದ್ರೆ ನಿನಗಿಷ್ಟ, ನೀನು ಅವಳನ್ನ ಮದುವೆ ಆಗಿದ್ಯಾ. ಇದರಲ್ಲಿ ಮಧ್ಯೆ ಹುಳಿ ಹಿಂಡೋದಕ್ಕೆ ನೀನು ಯಾರಿಗೂ ಅವಕಾಶನೇ ಕೊಡಬಾರ್ದು. ನೀವಿಬ್ರು ಇದ್ರೆ
ಯಾರಿಂದ ಏನೂ ಮಾಡ್ಕೊಳೋದಕ್ಕಾಗಲ್ಲ. ನೀನು ಬಂಡದ ಮಾತನ್ನ ನಂಬೋ ಕಾಲ ಮುಗ್ದು ಹೋಯ್ತು. ದಯವಿಟ್ಟು ನನ್ನ ಕಣ್ಮುಂದೆ ನಿಂತ್ಕೊಂಡ್ಬೇಡ, ಇಲ್ಲಿಂದ ಹೊರಟು ಹೋಗು. ಆದ್ರೆ ಭಾರ್ಗವಿ ನನ್ನ ಅರ್ಥ ಮಾಡ್ಕೊಳ್ದೆ ಈ ಮುಳ್ಳಿನ ತರ ಚುಚ್ತಾ ಇದ್ದಾರಲ್ಲ ಚಿಕ್ಕು. ನಿನ್ನ ಪುಣ್ಯ, ನೀನು ಮಾಡಿರೋ ಕೆಲಸಕ್ಕೆ ಅವಳು ಚಾಕುನೋ ಕತ್ತಿನೋ ತಗೊಂಡು ಚುಚ್ಚಬೇಕಾಗಿತ್ತು. ಪಾಪ ಬರೀ ಮಾತಲ್ಲಿ ಚುಚ್ತಾ ಇದ್ದಾಳೆ ಅಷ್ಟೇ. ಈಗ ನೀನೇ ಯೋಚನೆ ಮಾಡು. ಪಾಪ ಹುಡುಗಿ ಗೊತ್ತಿಲ್ದಾನೆ ನೀನು ತಾಳಿ ಕಟ್ಟಿದ್ಯಾ, ಆದ್ರೂ ಅವಳು ಸುಮ್ಮನೆ ಇದ್ಲು. ಯಾಕೆ ಹೇಳು? ನಿನ್ನ ಮೇಲಿದ್ದಿದ್ದ ನಂಬಿಕೆ. ನೀನು JP ಪಾಟೀಲ್ ಮಗ ಅನ್ನೋ ಸತ್ಯನ ಮುಚ್ಚಿಟ್ಟಿದ್ದೆ. ಆ ಸತ್ಯ ಅವಳು ಗೊತ್ತಾದ್ಮೇಲೆ ಕೋಪ ಬರ್ದೇ ಇರತ್ತಾ? ಹಾಗಾದ್ರೆ ಈಗೇನ್ ಮಾಡ್ಲಿ ಚಿಕ್ಕು? ಧೈರ್ಯವಾಗಿ ಹೇಗ್ ತಾಳಿ ಕಟ್ಟಿದ್ಯೋ ಹಾಗೆ ಅವಳ ಹತ್ರ ಮಾತಾಡು. ಅರ್ಜುನ್, ಸಂಸಾರ ಅಂದಮೇಲೆ ಪ್ರೀತಿ ಜೊತೆಲಿ ಕೋಪ, ತಾಪ, ಮನಸ್ತಾಪ ಇವೆಲ್ಲ ಇರ್ತವೆ. ಆದರೆ ಅವೆಲ್ಲವೂ ನಿನ್ನ ಪ್ರೀತಿಗಿಂತ ಜಾಸ್ತಿ ಹೋಗ್ಬಾರ್ದು. ಅರ್ಜುನ್, ನಿನ್ನ ಪ್ರೀತಿ ಬಗ್ಗೆ ನಿನ್ನ ನಂಬಿಕೆ ಇದೆ ತಾನೆ? ಅವಳ ಕೋಪನು ಅರ್ಥ ಮಾಡ್ಕೊಂಡು ಅವಳು ಎಷ್ಟೇ ಬೈದ್ರು ಕೂಗಾಡಿದ್ರು ಶಾಂತವಾಗಿ ಮಾತಾಡು. ನಿನ್ನ ಪ್ರೀತಿ ಸುಳ್ಳಲ್ಲ ಅನ್ನೋದನ್ನ ಅರ್ಥ ಮಾಡಿಸು. ಭಕ್ತಿಗೆ ಕಲ್ಲೇ ಕರಗುತ್ತಂತೆ, ನಿನ್ನ ಪ್ರೀತಿಗೆ ಅವಳು ಮನಸ್ಸು ಕರಗಲ್ವಾ? ನಿನ್ನ ಪ್ರೀತಿನ ನೀನು ಬಿಟ್ಕೊಡ್ಬೇಡ. ಅದು ನಿರಂತರವಾಗಿರ್ಲಿ. ಇವತ್ತಲ್ಲ ನಾಳೆ ನಿನ್ನ ಪ್ರೀತಿ ಅವಳ ಮನಸ್ಸಿಗೆ ಅರ್ಥ ಆಗುತ್ತೆ. ಹಾಗು, ಬೇಗ ಬೇಗ ಬಟ್ಟೆ ಬದಲಾಯಿಸು. ಇನ್ನೇನು ನಿನ್ನ ಹೆಂಡತಿ ಬಂದ್ಬಿಡ್ತಾಳೆ.